ಹಾಯ್, ಎಲ್ಲರಿಗೂ ಮತ್ತೊಂದು ಮೋಟೋ ಬ್ಲಾಗ್ಗೆ ಸುಸ್ವಾಗತ. ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೀವು ಇಂಟರ್ನ್ಯಾಷನಲ್ ಮೋಟರ್ಸೈಕಲ್ ವರ್ಲ್ಡಲ್ಲಿ ಸಾಕಷ್ಟು ನೀವು ಈ ಟಾಪಿಕ್ ಬಗ್ಗೆ ಡಿಸ್ಕಷನ್ಸು ನೋಡ್ತಾ ಇರ್ಬೋದು. ಏನು ಅಂದರೆ ಇಂಟರ್ನ್ಯಾಷನಲಿ ಸಾಕಷ್ಟು ಜನ ಮೋಟರ್ಸೈಕಲ್ಸ್ನ ಡೌನ್ಗ್ರೇಡ್ ಮಾಡ್ತಾಯಿದ್ದಾರೆ. ನೀವು ಯಾಕೆ ಮೋಟರ್ಸೈಕಲ್ನ ಡೌನ್ಗ್ರೇಡ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಬೋದು. ಇಂಟರ್ನ್ಯಾಷನಲ್ ಅಂದರೆ ನಾನು ಹೇಳ್ತಾ ಇರೋದು US ಆ್ಯಂಡ್ ಯುರೋಪ್, ಮೋಸ್ಟ್ ಲೈಕ್ಲಿ ದೀಸ್ ಪ್ಲೇಸಸ್ಸು ಸಾಕಷ್ಟು ಜನ ಡೌನ್ಗ್ರೇಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮಗೆ ಗೊತ್ತಿರೋಂಗೆ ಈ ಪ್ಲೇಸಸಲ್ಲಿ ಯೂಶಲಿ ಪೀಪಲ್ ಓನ್ ವೆರಿ ಹೈಯರ್ CC ಮೋಟರ್ಸೈಕಲು, 1000 CC. ಐ ಮೀನ್ ನೀವು US ಅಲ್ಲಂತೂ 2500 CC ಎಲ್ಲ ಹಾರ್ಲಿ ಡೇವಿಡ್ಸನ್ ಓನ್ ಮಾಡ್ತಾರೆ ಜನ. ಸೊ ವೆರಿ ಹೈಯರ್ CC, ಹೈಯರ್ ಪರ್ಫಾರ್ಮೆನ್ಸ್ ಇರುವಂಥದ್ದು. ಆರ್ ನೀವು ಯುರೋಪಲ್ಲಂತೂ ಹೈ ಟೆಕ್ ಇರುವಂಥದ್ದು ಮೋಟರ್ಸೈಕಲ್ನ ತುಂಬ ಜನ ಓನ್ ಮಾಡ್ತಾರೆ. ಬಟ್ ಕರೆಂಟ್ಲಿ ಯು ಆರ್ ಸೀಯಿಂಗ್ ಅ ಟ್ರೆಂಡ್ ದ್ಯಾಟ್ ಪೀಪಲ್ ಆರ್ downgrading their motorcycle and trying to buy a lesser CC, lesser performance oriented motorcycle or lesser tech ಇರೋಂಥ ಮೋಟರ್ಸೈಕಲ್ನ ಓನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಯಾಕೆ ಅಂತ ನೀವು ಕೇಳ್ಬೋದು. ಸೊ ಹಲವಾರು ಕಾರಣಗಳಿದೆ. ಬಟ್ ನನ್ನ ಒಪಿನಿಯನಲ್ಲಿ ಎರಡು ಮೇಜರ್ ಕಾರಣ ಬಂದು, ಒಂದಂತೂ ಆಬ್ವಿಯಸ್ಲಿ ನಿಮಗೆ ಗೊತ್ತು, ದ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಏನು ಇವಾಗ ರನ್ ಆಗ್ತಾಯಿದೆ. ಸೊ ಅದರಿಂದ ದ ಎಕಾನಮಿ ತುಂಬ ಹಿಟ್ಟಾಗಿದೆ. ಸೊ ಅದರಿಂದ ಸಾಕಷ್ಟು ಜನರ ಹತ್ರ ಪಾಕೆಟಲ್ಲಿ ಅಷ್ಟೊಂದು ದುಡ್ಡಿಲ್ಲ, ಈವನ್ ಇಂಟರ್ನ್ಯಾಷನಲ್ ಕೂಡ. ಸೊ ಆಬ್ವಿಯಸ್ಲಿ they are switching to lesser CC motorcycles. And also second ಏನು ರೀಸನ್ ಅಂದರೆ, I would say the thing is, ನಿಮಗೆ ಈಗ ಐ ನೋ ನಮ್ಮ ಮಾರ್ಕೆಟಲ್ಲಿ ಅದನ್ನು ಹೈಯರ್ CC ಮೋಟರ್ಸೈಕಲ್ ಅಂತಲೇ ಹೇಳ್ಬೋದು. ಬಟ್ ನಿಮಗೆ ಅಮೇರಿಕನ್ ಮಾರ್ಕೆಟ್ ಆರ್ ಯುರೋಪಿಯನ್ ಮಾರ್ಕೆಟಲ್ಲಿ ದ ಮಾಸ್ ಮಾರ್ಕೆಟ್ ಮೋಟರ್ಸೈಕಲ್ ಇದೆ ನೋಡಿ. ನಮ್ಮ ಮಾರ್ಕೆಟಲ್ಲಿ ದ ಹಿಮಾಲಯನು, ಡ್ಯೂಕು ಆ್ಯಂಡ್ ಆಲ್ ದೀಸ್ ಮೋಟರ್ಸೈಕಲ್ಸ್ ಇದೆ ನೋಡಿ. ಟ್ರಯಾಂಪ್ದು 400 CC ಮೋಟರ್ಸೈಕಲ್ ಇದೆ ನೋಡಿ. ಸೊ ಈ ಮೋಟರ್ಸೈಕಲ್ ಬಂದು ಅವ್ರಿಗೆ ಲೆಸರ್ CC ಆರ್ ಐ ವುಡ್ ಸೇ ಒಂದು ಡೌನ್ಗ್ರೇಡ್ ಅಂತಲೇ ನೋಡ್ತಾರೆ. ಬಿಕಾಸ್ ದೇ ಆರ್ ಓನಿಂಗ್ ಹೈಯರ್ CC ಮೋಟರ್ಸೈಕಲ್. ಮೇ ಬಿ ಅವ್ರ GS 1390 ಇರ್ಬೋದು, ಆರ್ ಡುಕಾಟಿ ಆರ್ ಎಪ್ರಿಲಿಯಾ ಮೋಟರ್ಸೈಕಲ್ಸ್ ಇರ್ಬೋದು. ಸೊ ಇಫ್ ದೇ ಆರ್ ಸ್ವಿಚಿಂಗ್ ಫ್ರಮ್ ದ್ಯಾಟ್ ಮೋಟರ್ಸೈಕಲ್ ಟು ಈ ಮೋಟರ್ಸೈಕಲ್ ಅಂದರೆ ಆಬ್ವಿಯಸ್ಲಿ ಅವ್ರಿಗೆ ಡೌನ್ಗ್ರೇಡ್ ಅಂತಲೇ ಫೀಲ್ ಆಗುತ್ತೆ. ಸೊ ಅವ್ರಿಗೆ ಈ ಮೋಟರ್ಸೈಕಲ್ಲು ವಿಚ್ ಅವೈಲೇಬಲ್ ಇದೆ ಅವ್ರ ಮಾರ್ಕೆಟಲ್ಲೂ, ಬಿಕಾಸ್ ನಾವು ಅದನ್ನ ಎಕ್ಸ್ಪೋರ್ಟು ಮಾಡ್ತಾಯಿದ್ದೀವಿ. ಸೊ ಈ ಮೋಟರ್ಸೈಕಲ್ ನಿಮಗೆ ಗೊತ್ತಿರೋಂಗೆ ಎಸ್ ದೇ ಆರ್ ಅ ಡೌನ್ಗ್ರೇಡ್ ಆಬ್ವಿಯಸ್ಲಿ ಇನ್ ಟರ್ಮ್ಸ್ ಆಫ್ ಪರ್ಫಾರ್ಮೆನ್ಸು, ಫೀಚರ್ ಆಗಿರಲಿ, ಎಕ್ಸ್ಪೀರಿಯನ್ಸ್ ಆಗಿರಲಿ, ಇಟ್ಸ್ ಅ ಡೌನ್ಗ್ರೇಡ್. ಬಟ್ ಅಟ್ ದ ಸೇಮ್ ಟೈಮ್ ದೇ ಆರ್ ಮಾಡರ್ನ್ ಇನಫ್ ನನ್ನ ಪ್ರಕಾರ ಟು ರೈಡ್ ದ ಮೋಟರ್ಸೈಕಲ್. ನಿಮಗೆ ಎಲ್ಲ ಥರ ನಿಮಗೆ ರೈಡಿಂಗ್ ಏಡ್ಸು ಲೈಕ್ ABS, ಟ್ರ್ಯಾಕ್ಷನ್ ಕಂಟ್ರೋಲು, ಈವನ್ ಕೆಲವು ಮೋಟರ್ಸೈಕಲ್ ಲೈಕ್ 390 ಅಡ್ವೆಂಚರೆಲ್ಲ ನಿಮಗೆ ಕ್ರೂಸ್ ಕಂಟ್ರೋಲ್ ಎಲ್ಲ ಸಿಗುತ್ತೆ. ನಿಮಗೆ ಫೀಚರ್ ರಿಚ್ ಅಂತೂ ಇದೆ. ಆಲ್ಸೋ ನಿಮಗೆ ಎಮಿಷನ್ ನಾರ್ಮ್ಸ್ ಆಲ್ಸೋ ಅದು ಅಪ್ ಟು ಡೇಟ್ ಇದೆ ಅದು. ಸೊ ಅದರಿಂದ ಈವನ್ ದೋ ದೀಸ್ ಮೋಟರ್ಸೈಕಲ್ಸ್ ಆರ್ ಲೆಸರ್ CC ಫಾರ್ ದೋಸ್ ಮಾರ್ಕೆಟು, ಬಟ್ ಅವರು ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಅಷ್ಟು ಕಷ್ಟ ಆಗ್ತಾಯಿಲ್ಲ ಅವ್ರಿಗೆ. ಓಕೆನಾ, ದ್ಯಾಟ್ ಈಸ್ ಒನ್ ಆಫ್ ದ ರೀಸನ್ಸ್ ವೈ ಆಬ್ವಿಯಸ್ಲಿ ದ ಔಟ್ಸೈಡ್ ಮಾರ್ಕೆಟು, ಇಂಡಿಯಾದಿಂದ ಔಟ್ಸೈಡ್ ಇರೋದು ವೆಸ್ಟರ್ನ್ ಮಾರ್ಕೆಟು ಮೇನ್ಲಿ, ಅವರು ದೇ ಆರ್ ಡೌನ್ಗ್ರೇಡಿಂಗ್ ದ ಮೋಟರ್ಸೈಕಲ್ ಅಂತ ನಂಗೆ ಅನಿಸ್ತಾ ಇದೆ. ಇಂಡಿಯಾದು ಕೇಸ್ ನೋಡೋದಾದರೆ, ಇಂಡಿಯಾ ಕೇಸ್ ಬರ್ತೀನಿ ನಾನು. ಬಟ್ ಜನರಲಿ ಇಂಡಿಯಾ ಕೇಸ್ ಐ ಥಿಂಕ್ ದ್ಯಾಟ್ ಜನರು ಏನು ಹೇಳ್ತಾರೆ ಆ್ಯಕ್ಚುಲಿ ಆ ಥರ ಇರೋಲ್ಲ, ಇದ್ದಿದ್ದನ್ನು ಇದ್ದಂಗೆ ಹೇಳಲ್ಲ. ಸೊ ಅದರಿಂದ ಆಬ್ವಿಯಸ್ಲಿ ದೆರ್ ಆರ್ ಸರ್ಟನ್ ಡಿಫ್ರೆಂಟ್ ರೀಸನ್ಸು. ಅದೇನು ಅಂತ ಆಮೇಲೆ ಡಿಸ್ಕಸ್ ಮಾಡೋಣ. ಇಂಡಿಯಾ ರೀಸನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬಟ್ ಇಂಡಿಯಾದಲ್ಲೂ ಡೌನ್ಗ್ರೇಡ್ ಮಾಡ್ತಾರೆ, ಬಟ್ ನಾಟ್ ನೆಸೆಸರಿಲಿ ಅವ್ರು ಹೇಳ್ಕೊಳ್ಳಲ್ಲ ಅದು ಡೌನ್ಗ್ರೇಡ್ ಅಂತ. ಸೊ ಎನಿವೇ, ಇವಾಗ ಡೌನ್ಗ್ರೇಡ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಮೋಟರ್ಸೈಕಲ್ ಡೌನ್ಗ್ರೇಡ್ ಬಗ್ಗೆ. ಸೊ ಯಾವ್ಯಾವ ಮೋಟರ್ಸೈಕಲ್ ಡೌನ್ಗ್ರೇಡ್ಸ್ ಇದೆ ಅದನ್ನು ಡಿಸ್ಕಸ್ ಮಾಡೋಣ. ನಾನು ಯಾರ್ಯಾರು ಅದನ್ನ ಡೌನ್ಗ್ರೇಡ್ ಮಾಡ್ತಾರೆ ರೈಡರ್ಸು ಅದನ್ನು ಡಿಸ್ಕಸ್ ಮಾಡೋಣ. ಓಕೆನಾ, ಫಸ್ಟ್ ಆಫ್ ಆಲು ಲೆಟ್ ಅಸ್ ಡಿಸ್ಕಸ್ ದ ಲಾಜಿಕಲ್ ಡೌನ್ಗ್ರೇಡ್ಸ್. ಸೊ ಲಾಜಿಕಲ್ ಡೌನ್ಗ್ರೇಡ್ಸ್ ಅಂದರೆ ಇಲ್ಲಿ ದ ರೈಡರ್ ಈಸ್ ನಾಟ್ ಎಟ್ ಆಲ್ ಅನ್ಹ್ಯಾಪಿ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅವನು, ಬಿಕಾಸ್ ಇಟ್ಸ್ ಅ ಲಾಜಿಕಲ್ ಡೌನ್ಗ್ರೇಡ್ ಆಗಿರೋದ್ರಿಂದ ಮೋಸ್ಟ್ ಲೈಕ್ಲಿ ಈಸ್ ವೆರಿ ಹ್ಯಾಪಿ ಬಿಕಾಸ್ ಇಟ್ ಮೇಕ್ಸ್ ಮೋರ್ ಸೆನ್ಸ್ ಟು ಡೌನ್ಗ್ರೇಡು. ಸೊ ಈಸ್ ನಾಟ್ ಫೀಲಿಂಗ್ ಬ್ಯಾಡ್ ಫಾರ್ ಡೌನ್ಗ್ರೇಡಿಂಗ್ ಇಸ್ ಮೋಟರ್ಸೈಕಲ್. ಸೊ ಇದು ಯಾವ್ದು ಅಂತ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮೊದಲು ಫಸ್ಟ್ ಆಫ್ ಆಲ್ ನಾನು ಐ ಫರ್ಗಾಟ್ ಟು ಮೆನ್ಷನ್ ವಾಟ್ ಈಸ್ ಅ ಮೋಟರ್ಸೈಕಲ್ ಡೌನ್ಗ್ರೇಡ್ ಇಟ್ಸೆಲ್ಫ್, ಬಿಕಾಸ್ ಇದ್ರ ಬಗ್ಗೆನೇ ಸಾಕಷ್ಟು ಕನ್ಫ್ಯೂಷನ್ ಇದೆ ಜನರಲಿ ವೆನ್ ಎವರ್ ದ ಟಾಕಿಂಗ್ ಅ ಮೋಟರ್ಸೈಕಲ್ ಡೌನ್ಗ್ರೇಡ್. ಸಿ ಡೌನ್ಗ್ರೇಡ್ ಅಂದರೆ ಜನರಲಿ ಏನು ನೋಡ್ತಾರೆ ಅಂದರೆ CC ವೈಸ್ ತುಂಬ ಜನ ಡೌನ್ಗ್ರೇಡ್ ಅಂತ ಹೇಳ್ತಾರೆ. ಅಂದರೆ 1000 CC ಇಂದ 600 CC ಅಂದರೆ ಅದನ್ನ ಡೌನ್ಗ್ರೇಡ್ ಅಂತ ಹೇಳ್ತಾರೆ. ಕೆಲವರು ಪರ್ಫಾರ್ಮೆನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದಾನು ಡೌನ್ಗ್ರೇಡ್ ಹೇಳ್ತಾರೆ ಇನ್ ಟರ್ಮ್ಸ್ ಆಫ್ ಕೇಪಬಿಲಿಟಿ, ಅಜಿಲಿಟಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಬೇಸ್ಡ್ ಆನ್ ಡಿಫ್ರೆಂಟ್ ಕ್ಯಾಟಗರೀಸು ಆಬ್ವಿಯಸ್ಲಿ ಅವರು ಅದನ್ನು ಡೌನ್ಗ್ರೇಡ್ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಆಬ್ವಿಯಸ್ಲಿ ದ ಟೆಕ್ಕು. ಸೊ ಯಾವುದಾದ್ರೂ ಮೋಟರ್ಸೈಕಲಲ್ಲಿ ಜಾಸ್ತಿ ಟೆಕ್ ಸಿಗ್ತಾ ಇದೆ, ಇನ್ನೊಂದು ಮೋಟರ್ಸೈಕಲಲ್ಲಿ ಜಾಸ್ತಿ ಟೆಕ್ ಸಿಗ್ತಾ ಇಲ್ಲ ಅಂದರೆ ಅದನ್ನು ಜನ ಡೌನ್ಗ್ರೇಡ್ ಅಂತ ಹೇಳ್ತಾರೆ. ಬಟ್ ನನ್ನ ಒಪಿನಿಯನಲ್ಲಿ ಎಸ್ ಇದೆಲ್ಲನೂ ಇನ್ ಅ ವೇ ಡೌನ್ಗ್ರೇಡೇನೆ. ಬಟ್ ನೀವು ವೆನೆವರ್ ಯು ಆರ್ ಕನ್ಸಿಡರಿಂಗ್ ಅ ಡೌನ್ಗ್ರೇಡು, ನೀವು ಒಂದು ಸ್ಪೆಸಿಫಿಕ್ ಕ್ಯಾಟಗರಿ ಆಫ್ ಬೈಕ್ನ ನೀವು ಕನ್ಸಿಡರ್ ಮಾಡಿಬಿಟ್ಟೆ ನೀವು ಕಂಪೇರ್ ಮಾಡಬೇಕು. ಅದರ್ವೈಸ್ ನೀವು ರಾಂಗ್ ಆಗಿಬಿಡ್ತೀರಾ. ನಿಮಗೆ ಸಿಂಪಲ್ ಎಕ್ಸಾಂಪಲ್ ಹೇಳೋದಾದರೆ, ನಿಮ್ಮ ಹತ್ರ
ಒಂದು ಸ್ಪೋರ್ಟ್ಸ್ ಬೈಕ್ ಇದೆ ಅಂದರೆ ಆಬ್ವಿಯಸ್ಲಿ ಅದು 1000 cc ಮೋಟರ್ ಸೈಕಲ್ ಅಂತಲೇ ಅಂದ್ಕೊಳ್ಳಿ ಒಂದು ಸ್ಪೋರ್ಟ್ಸ್ ಬೈಕು. ಸೊ ಅದನ್ನು ನೀವು ಯಾವತ್ತೂ ಒಂದು ದರ್ಡ್ ಬೈಕ್ ವಿಚ್ ಇಸ್ 600 cc ಕಂಪೇರೇ ಮಾಡೋಕ್ಕಾಗಲ್ಲ, ಆರ್ ಅದನ್ನು ಡೌನ್ಗ್ರೇಡ್ ಅಂತ ನೀವು ಹೇಳೋಕ್ಕಾಗಲ್ಲ. ಬಿಕಾಸ್ ಎಸ್, ಸ್ಪೋರ್ಟ್ಸ್ ಬೈಕಲ್ಲಿ 1000 cc ಅಂದರೆ ಒಂದು ಹೈಯರ್ cc ಮೋಟರ್ ಸೈಕಲ್ ಅಂತ ಹೇಳ್ಬೋದು, ಒಂದು ಹೈಯರ್ ಪರ್ಫಾರ್ಮಿಂಗ್ ಮೋಟರ್ ಸೈಕಲ್ ಅಂತ ಹೇಳ್ಬೋದು. ಬಟ್ ನೀವು ಒಂದು ದರ್ಡ್ ಬೈಕಲ್ಲಿ ಫಸ್ಟ್ ಆಫ್ ಆಲ್ 1000 cc ಮೋಟರ್ ಸೈಕಲೇ ಇಲ್ಲ ದರ್ಡ್ ಬೈಕಲ್ಲಿ. ಅದರಲ್ಲಿ ನೀವು 600 cc ಬಿಕಾಸ್ ಅದು 1000ಇಂದ 600 ಹೋಗ್ತೀರಾ ಅಂದರೆ ದರ್ಡ್ ಬೈಕಲ್ಲಿ 600 cc ಅಂದರೆ ಡೌನ್ಗ್ರೇಡ್ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಅದರ ಕ್ಯಾಟಗರಿಗೆ, ದ ದರ್ಡ್ ಬೈಕ್ ಕ್ಯಾಟಗರಿಗೆ ಅದು ಒಂದು ಹೈಯರ್ cc ಆಫ್ ಮೋಟರ್ ಸೈಕಲ್ ಆರ್ ಹೈಯರ್ ಪರ್ಫಾರ್ಮಿಂಗ್ ಮೋಟರ್ ಸೈಕಲ್ ಅಂತ ನೀವು ಹೇಳ್ಬೋದು. ಸೊ ಅದರಿಂದ ನೀವು ಅದನ್ನು ಡೌನ್ಗ್ರೇಡ್ ಅಂತ ಹೇಳೋಕ್ಕಾಗಲ್ಲ. ಸೇಮ್ ಥಿಂಗು ನೀವು ಟೆಕ್ನಾಲಜಿ ವೈಸ್ ನೋಡೋದಾದರೆ ರೆಟ್ರೋ ಮೋಟರ್ ಸೈಕಲಲ್ಲಿ ನಿಮಗೆ ಟೆಕ್ನಾಲಜಿ ಕಮ್ಮಿ ಇರುತ್ತೆ. ಆಬ್ವಿಯಸ್ಲಿ ನಿಮ್ಮ ಸ್ಪೋರ್ಟ್ಸ್ ಮೋಟರ್ ಸೈಕಲ್ ಆರ್ ADV ಮೋಟರ್ ಸೈಕಲ್ ಟೆಕ್ನಾಲಜಿ ಜಾಸ್ತಿ ಇರುತ್ತೆ. ಬಟ್ ಆ ಕ್ಯಾಟಗರಿಯಲ್ಲಿ ಬೇಸಿಕಲಿ ನಿಮಗೆ ರೆಟ್ರೋ ಮೋಟರ್ ಸೈಕಲಲ್ಲಿ ಜನರಲಿ ನಿಮಗೆ ಟೆಕ್ನಾಲಜಿ ಕಮ್ಮಿನೇ ಇರುತ್ತೆ, ಓಕೆನಾ. ಸೊ ಅದರಿಂದ ಅದನ್ನು ಡೌನ್ಗ್ರೇಡ್ ಅಂತ ಹೇಳೋಕ್ಕಾಗಲ್ಲ, ಓಕೆನಾ. CC ವೈಸು ಹೇಳೋಕ್ಕಾಗಲ್ಲ, ನೀವು ಬೇಸಿಕಲಿ ಟೆಕ್ ವೈಸ್ ಹೇಳೋಕ್ಕಾಗಲ್ಲ. ಸಮ್ಟೈಮ್ಸು ಪರ್ಫಾರ್ಮೆನ್ಸ್ ವೈಸ್ ಆಲ್ಸೋ ನೀವು ಸೇಮ್ ಕ್ಯಾಟಗರಿಯಲ್ಲೇ ಕಂಪೇರ್ ಮಾಡ್ತಾ ಇದ್ದೀರಾ ಅಂದ್ರೂ ಒಂದೊಂದ್ಸಲ ಏನಾಗುತ್ತೆ ಅಂದರೆ ಕೆಲವು ಮೋಟರ್ ಸೈಕಲ್ ನಿಮಗೆ 1000 cc ಇರುತ್ತೆ, ಬಟ್ ಅದ್ರ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಸ್ಲೋ ಆಗಿರುತ್ತೆ, ಲೀನಿಯರ್ ಆಗಿರುತ್ತೆ ಪರ್ಫಾರ್ಮೆನ್ಸು. ಕೆಲವು ಮೋಟರ್ ಸೈಕಲ್ 660 ಇರ್ಬೋದು, 700 ಇರ್ಬೋದು, ಬಟ್ ಅದರಲ್ಲಿ ಯಾವ ಥರ ಮೋಟರ್ ಸೈಕಲ್ನ ಟ್ಯೂನ್ ಮಾಡಿರ್ತಾರೆ ಅಂದರೆ ಪರ್ಫಾರ್ಮೆನ್ಸ್ ಸಕ್ಕದಾಗಿ ಕೊಡುತ್ತೆ. ನಿಮಗೆ ಸಿಂಪಲ್ ಎಕ್ಸಾಂಪಲ್ ಕೊಡೋದಾದರೆ Z900 RS ನೀವು ಸ್ಟ್ರೀಟ್ ಟ್ರಿಪಲ್ RSನ ಕಂಪೇರ್ ಮಾಡೋದಾದರೆ ಆಬ್ವಿಯಸ್ಲಿ ಸ್ಟ್ರೀಟ್ ಟ್ರಿಪಲ್ RS 765 cc ಇದೆ, ಬಟ್ ಪರ್ಫಾರ್ಮೆನ್ಸ್ ವೈಸ್ ನಿಮಗೆ ಅದು ಸಕ್ಕದಾಗಿ ಪರ್ಫಾರ್ಮೆನ್ಸ್ ಕೊಡುತ್ತೆ, ಓಕೆನಾ. ಸೊ ಆ ಥರನ ನೀವು ಕಂಪೇರ್ ಮಾಡೋಕ್ಕಾಗಲ್ಲ. ಸೊ ತುಂಬ ಸಿಂಪಲಾಗಿ ಹೇಳೋದಾದರೆ ನೀವು ಫಸ್ಟ್ ಆಫ್ ಆಲು ವೆನ್ ಯು ಆರ್ ಕನ್ಸಿಡರಿಂಗ್ ಅ ಡೌನ್ಗ್ರೇಡ್ ಅಂದರೆ ಏನು ಅಂದರೆ ಸ್ಪೆಸಿಫಿಕ್ ಕ್ಯಾಟಗರಿಯಲ್ಲಿ ಲೆಸ್ಸರ್ ಪರ್ಫಾರ್ಮೆನ್ಸ್ ಕೊಡುವಂಥದ್ದು. CC ಅಲ್ಲ, ಟೆಕ್ ಅಲ್ಲ, ಅದು ಯಾವುದು ನೀವು ನೋಡೋಕ್ಕಾಗಲ್ಲ. CC ನೋಡೋಕ್ಕಾಗಲ್ಲ, ಟೆಕ್ಕು ನೋಡೋಕ್ಕಾಗಲ್ಲ. ಕ್ಯಾಟಗರಿಯಲ್ಲಿ ನೀವು ನೋಡಬೇಕಾಗುತ್ತೆ ಯಾವುದು ಲೆಸ್ಸರ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಬೇಸ್ಡ್ ಆನ್ ದ ಬೆಂಚ್ ಮಾರ್ಕು ಆಫ್ ದ ಟಾಪ್ ಪರ್ಫಾರ್ಮಿಂಗ್ ಮೋಟರ್ ಸೈಕಲ್ಲು. ದೆನ್ ಯು ಕ್ಯಾನ್ ಕನ್ಸಿಡರ್ ದ್ಯಾಟ್ ಇಟ್ ಇಸ್ ಅ ಡೌನ್ಗ್ರೇಡ್. ಅಂದರೆ ಯಾವುದೇ ಮೋಟರ್ ಸೈಕಲ್ ಕ್ಯಾಟಗರಿಯಲ್ಲಿ ಇಫ್ ಅ ಮೋಟರ್ ಸೈಕಲ್ ಈಸ್ ಗಿವಿಂಗ್ ಲೆಸ್ಸರ್ ಪರ್ಫಾರ್ಮೆನ್ಸ್ ದ್ಯಾನ್ ದ ಮೋಟರ್ ಸೈಕಲ್ ವಿಚ್ ಯು ಓನ್ಡು, ಅದನ್ನು ನೀವು ಡೌನ್ಗ್ರೇಡ್ ಅಂತ ಕನ್ಸಿಡರ್ ಮಾಡ್ಬೋದು. ದ್ಯಾಟ್ ಈಸ್ ಅ ಸಿಂಪಲ್ ಥಿಂಗ್. ಅದನ್ನು ಫಸ್ಟು ನೋಟ್ ಮಾಡಬೇಕು, ಓಕೆನಾ. ನಾವು ಇದನ್ನು ಹೇಳಾದಮೇಲೆ ಆಬ್ವಿಯಸ್ಲಿ ದ ಫಸ್ಟ್ ಲಾಜಿಕಲ್ ಡೌನ್ಗ್ರೇಡ್ ಬಂದ್ಬಿಟ್ಟು ವುಡ್ ಬಿ ದ ಕ್ಯಾಟಗರಿ ಚೇಂಜ್ ಡೌನ್ಗ್ರೇಡ್, ಓಕೆನಾ. ವೆನೆವರ್ ನೀವು ಒಂದು ಮೋಟರ್ ಸೈಕಲ್ ಕ್ಯಾಟಗರಿ ಚೇಂಜ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್ ಕೊಡ್ತೀನಿ. ಯು ಆರ್ ಕರೆಂಟ್ಲಿ ಓನಿಂಗ್ ಅನ್ Aprilia RS V4, ಓಕೆನಾ. ಅದೊಂದು 1000 cc ಮೋಟರ್ ಸೈಕಲ್, ಪರ್ಫಾರ್ಮೆನ್ಸು ಸಖತ್ತಾಗಿದೆ. ಇವಾಗ ನೀವು ಸ್ಪೋರ್ಟ್ಸ್ ಬೈಕಿಂದ ನೀವು ADV ಬೈಕ್ಗೆ ಮೂವ್ ಆನ್ ಆಗಬೇಕಂತ ಇದ್ದೀರಾ. ಆಬ್ವಿಯಸ್ಲಿ ನೀವು ADV ಬೈಕಲ್ಲಿ ಹೈ ಪರ್ಫಾರ್ಮಿಂಗ್ ಆಬ್ವಿಯಸ್ಲಿ ಮೋಟರ್ ಸೈಕಲ್ನ ತೊಗೊಳ್ಳೋ ಲೈಕ್ GS ಆರ್ ಟೈಗರ್ನ ಫಸ್ಟೇ ತೊಗೊಳಕ್ಕೆ ಮೋಸ್ಟ್ ಲೈಕ್ಲಿ ನೀವು ಹೋಗಲ್ಲ. ಮೋಸ್ಟ್ ಲೈಕ್ಲಿ ನನ್ನ ಪ್ರಕಾರ ನೀವು ಯು ವುಡ್ ಬೆಟರ್ ಸ್ವಿಚ್ ಟು ಅ ಲೆಸ್ಸರ್ ಪರ್ಫಾರ್ಮಿಂಗ್ ADV ಮೋಟರ್ ಸೈಕಲ್. ಮೇ ಬಿ ಒಂದು ಹಿಮಾಲಯನ್ ತೊಗೋಬೋದು, ಆರ್ KTM 390 ಅಡ್ವೆಂಚರ್ ತೊಗೋಬೋದು, ಆರ್ ಮೇ ಬಿ ಒಂದು ಎಕ್ಸ್ಪಲ್ಸೇ ತೊಗೋಬೋದು ನೀವು. ಬಿಕಾಸ್ ಫಸ್ಟು ನೀವು ಯು ಹ್ಯಾವ್ ಟು ಗೆಟ್ ಯೂಸ್ ಟು ದ ಅಡ್ವೆಂಚರ್ ಬೈಕ್ ಕ್ಯಾಟಗರಿ, ಓಕೆನಾ. ನೀವು ಅದರದ್ದು ಸೀಟ್ ಹೈಟ್ನ ಮ್ಯಾನೇಜ್ ಮಾಡಬೇಕು, ವೆಯ್ಟ್ನ ಮ್ಯಾನೇಜ್ ಮಾಡಬೇಕು, ಅದನ್ನು ಡಿಫ್ರೆಂಟ್ ಯೂಸ್ ಕೇಸಲ್ಲಿ ಯೂಸ್ ಮಾಡಿ ಯಾವ ಥರ ಅದು ಪರ್ಫಾರ್ಮ್ ಮಾಡುತ್ತೆ ಅಂತ ನೋಡಬೇಕು. ಅಡ್ವೆಂಚರ್ ಬೈಕಲ್ಲಿ ಏನು ರಿಕ್ವೈರ್ಮೆಂಟ್ ಇರುತ್ತೆ ಆ್ಯಂಡ್ ನಿಮ್ಮದು ಟೇಸ್ಟ್ ಏನು ಅದನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ನೀವು ಫಸ್ಟೇ ಬಿಗರ್ CC ಮೋಟರ್ ಸೈಕಲ್ ತೊಗೊಂಡ್ಬಿಟ್ರೆ ತೊಗೊಳ್ಳೋದೇನು ತಪ್ಪಲ್ಲ. ಬಟ್ ಮೋಸ್ಟ್ ಲೈಕ್ಲಿ ಯು ವಿಲ್ ಎಂಡ್ ಅಪ್ ಬೈಯಿಂಗ್ ಅ ರಾಂಗ್ ಮೋಟರ್ ಸೈಕಲ್. ಸೊ ಸ್ವಲ್ಪ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಲಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಮೋಟರ್ ಸೈಕಲು, ಇಟ್ ಈಸ್ ಮೋರ್ ಪ್ರಿಫರಬಲ್ ಟು ಬೈ ಲೆಸ್ಸರ್ ಪರ್ಫಾರ್ಮಿಂಗ್ ಮೋಟರ್ ಸೈಕಲ್ಲು. ಸೊ ಅದರಿಂದ ಆ ಸಿಚುವೇಷನಲ್ಲಿ ಡೌನ್ಗ್ರೇಡ್ ಮಾಡೋದು ಮೇಕ್ಸ್ ಅ ವೆರಿ ಲಾಜಿಕಲ್ ಸೆನ್ಸ್. ಸೊ ಜನರಲಿ ನಾನು ನೋಟಿಸ್ ಮಾಡ್ದಂಗೆ ಮೋಟರ್ ಸೈಕಲ್ನ ವೆನೆವರ್ ದೇ ಆರ್ ಚೇಂಜಿಂಗ್ ಕ್ಯಾಟಗರಿ ಡೌನ್ಗ್ರೇಡ್ ಮಾಡ್ತಾರೆ, ಓಕೆನಾ. ಸೆಕೆಂಡ್ ಲಾಜಿಕಲ್ ಡೌನ್ಗ್ರೇಡ್ ಬಂದುಬಿಟ್ಟು ವುಡ್ ಬಿ ಬೇಸ್ಡ್ ಆನ್ ಯೂಸೇಜ್. ಸೊ ಯೂಸೇಜ್ ಜನರಲಿ ನಾನು ಇಲ್ಲಿ ಹೇಳ್ತಾ ಇರೋದು ಸೇಮ್ ಕ್ಯಾಟಗರಿ ಆಫ್ ಮೋಟರ್ ಸೈಕಲಲ್ಲಿ ಡೌನ್ಗ್ರೇಡ್ ಮಾಡಬೇಕಾದ್ರೆ. ಸೊ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಯು ಆರ್ ಓನಿಂಗ್ ಎನ್ RS V4, ಓಕೆನಾ, Aprilia ಅದು, ಓಕೆನಾ. ಸೊ ನೀವು ಏನು ಅಂದ್ಕೊಂಡಿದ್ರಿ ವೆನ್ ಯು ಬಾಟ್ ದಿಸ್ ಮೋಟರ್ ಸೈಕಲ್ ಇಸ್ ಬಿಕಾಸ್ ಪ್ರೀವಿಯಸ್ಲಿ ನಿಮ್ಮ ಹತ್ರ ಮೇ ಬಿ 700-800 cc ಸ್ಪೋರ್ಟ್ಸ್ ಬೈಕ್ ಇತ್ತು. ಆ್ಯಂಡ್ ಆಬ್ವಿಯಸ್ಲಿ ನೀವು ಅಂದ್ಕೊಂಡ್ರೆ ಮೇ ಬಿ 1000 cc ಮೋಟರ್ ಸೈಕಲ್ ತೊಗೊಂಡ್ರೆ ಐ ವಿಲ್ ಬಿ ಏಬಲ್ ಟು ಎಂಜಾಯ್ ಮೋರ್ ಅಂತ ತೊಗೊಂಡಿದ್ದೀರಾ. ಬಟ್ ನಿಮ್ಮದು ಯೂಸೇಜ್ ಬಂದುಬಿಟ್ಟು ಬರೀ ಟ್ರ್ಯಾಕಲ್ಲಿ ಮಾತ್ರ ಇರಲ್ಲ. ಬಿಕಾಸ್ ಆಬ್ವಿಯಸ್ಲಿ RS V4 ಟ್ರ್ಯಾಕಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡುತ್ತೆ. ಬಟ್ ನಿಮ್ಮದು ಯೂಸೇಜ್ ಬರೀ ಟ್ರ್ಯಾಕಲ್ಲಿ ಇರಲ್ಲ. ಮೇ ಬಿ ನೀವು ಸಿಟಿಯಲ್ಲೂ ಓಡಿಸ್ತಾ ಇರ್ಬೋದು. ಆಲ್ಸೋ ನಿಮ್ಮದು ಸಿಟಿಯಲ್ಲಿ ತುಂಬ ರಿಸ್ಟ್ರಿಕ್ಷನ್ಸ್ ಇರ್ಬೋದು, ಎಷ್ಟು ಕಿಲೋಮೀಟರ್ ಸ್ಪೀಡ್ ಇರ್ಬೋದು, ಅಂದರೆ ಸ್ಪೀಡ್ ಲಿಮಿಟರ್ ಸಿಟಿ ಇರ್ಬೋದು ಅಲ್ಲಿ. ಆ್ಯಂಡ್ ಆಲ್ಸೋ ನೀವು ಸಿಟಿಯಲ್ಲಿ ಹೋಗಬೇಕಾದ್ರೆ ನಿಮ್ಗೆ ಗೊತ್ತು ದ್ಯಾಟ್ ಹೈಯರ್ CC ಮೋಟರ್ ಸೈಕಲ್ನ ಜಾಸ್ತಿ ರೆವ್ ಮಾಡಬೇಕು ಟು ಎಕ್ಸ್ಟ್ರಾಕ್ಟ್ ಪರ್ಫಾರ್ಮೆನ್ಸು. ಸೊ ನಿಮಗೆ ಗೊತ್ತಿರೋಂಗೆ ದೆರ್ ಈಸ್ ಅ ಸೇಯಿಂಗು that it is fun to ride a slow bike fast than fast bike slow ಅಂತ, ಓಕೆನಾ. ಸೊ ಅದು ನಿಜಾನೇ ಅದು. ಆ್ಯಂಡ್ ಅದರಿಂದ ತುಂಬ ಕ್ಲಿಯರಾಗಿ ಹೇಳ್ಬೋದು ದ್ಯಾಟ್ ನಿಮ್ಮ ಯೂಸೇಜ್ ಮೇಲೆ ಇಫ್ ಯು ಆರ್ ನಾಟ್ ಏಬಲ್ ಟು ಎಂಜಾಯ್ ದ ಮೋಟರ್ ಸೈಕಲ್ಲು, ಸೊ ಎಂಜಾಯ್ಮೆಂಟ್ ಪಾಯಿಂಟ್ ಆಫ್ ವ್ಯೂಯಿಂದ ನೀವು ಯು ಫೀಲ್ ದ್ಯಾಟ್ ಎಸ್ ಇದನ್ನು ಇಟ್ಸ್ ಅ ಪವರ್ಫುಲ್ ಮೋಟರ್ ಸೈಕಲ್, ನಾನು ಎಂಜಾಯ್ ಮಾಡ್ಬೋದು, ಬಟ್ ನನಗೆ ನನ್ನ ಎನ್ವೈರ್ಮೆಂಟ್ ಬಂದು ನನ್ನ ಯೂಸೇಜ್ ಬಂದು ಇಟ್ ಈಸ್ ನಾಟ್ ಅಲೋವಿಂಗ್ ಮೀ ಟು ಎಂಜಾಯ್ ಅಂದರೆ ಅದೂ ಒಂದು ಲಾಜಿಕಲ್ ಆಬ್ವಿಯಸ್ಲಿ ಪಾಯಿಂಟ್ ಆಗಿಬಿಡುತ್ತೆ ನಿಮಗೆ ಟು ಮೇಕ್ ಎ ಡೌನ್ಗ್ರೇಡ್, ಓಕೆನಾ. ಸೊ ಅದು ಒಂದು ಡೌನ್ಗ್ರೇಡ್ಸು ನಾನು ತುಂಬ ಕಾಮನಾಗಿ ನೋಡಿದ್ದೀನಿ, ಓಕೆನಾ.
ನೆಕ್ಸ್ಟ್ ಸೆಟ್ ಆಫ್ ಲಾಜಿಕಲ್ ಡೌನ್ಗ್ರೇಡ್ ಬಂದುಬಿಟ್ಟು ಬೇಸ್ಡ್ ಆನ್ ಏಜ್ ಕ್ರೈಟೀರಿಯಾ. ಸೊ ನಿಮಗೆ ಗೊತ್ತು, ನಾವು ರೈಡರ್ಸು ಏಜ್ ಆಗ್ತಾ ನಮ್ಮದು ವಿಷನ್ ಬಂದುಬಿಟ್ಟು ವೀಕ್ ಆಗ್ತಾ ಹೋಗುತ್ತೆ. ಆಬ್ವಿಯಸ್ಲಿ ಪವರೂ ವೀಕ್ ಆಗುತ್ತೆ ನಮಗೆ. ಜಾಸ್ತಿ ಹೆವಿ ಮೋಟರ್ ಸೈಕಲ್ನ ನಾವು ಎತ್ತಕ್ಕಾಗಲ್ಲ. ಅಜಿಲಿಟಿ ನಮ್ಮದು ಲೂಸ್ ಮಾಡ್ತೀವಿ. ನಮ್ಮದು ಆ್ಯಕ್ಷನ್ ನೋಡಿ, ಹ್ಯಾಂಡ್ ಆ್ಯಂಡ್ ಲೆಗ್ ಕೋಆರ್ಡಿನೇಷನು ಅದು ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಲ್ಸೋ ನಾವು ಟ್ರಾಫಿಕ್ಕು ಆರ್ ದ ರೋಡ್ ಸಿನಾರಿಯೋನ ಪ್ರೊಸೆಸ್ ಮಾಡೋಕ್ಕೂ ನಮ್ಮದು ಮೈಂಡು ಸ್ಲೋ ಆಗಿಬಿಡುತ್ತೆ ಬೇಸಿಕಲಿ ಓವರಾಲು. ಸೊ ಇದರಿಂದ ಇಟ್ ಮೇಕ್ಸ್ ಅ ಲಾಜಿಕಲ್ ಸೆನ್ಸು. ಎಸ್, ನಾವು ಕರೆಂಟ್ಲಿ ವಿ ಮೈಟ್ ಬಿ ಏಬಲ್ ಟು ಹ್ಯಾಂಡಲ್ ಹೈಯರ್ CC ಮೋಟರ್ ಸೈಕಲ್, ಬಟ್ ನಮಗೆ ವೆನ್ ವಿ ಆರ್ ಅಬ್ಸರ್ವಿಂಗ್ ದ್ಯಾಟ್ ವಿ ಆರ್ ನಾಟ್ ಏಬಲ್ ಟು ಹ್ಯಾಂಡಲ್ ಮಚ್ ವೆಲ್ ಬಿಕಾಸ್ ಆಫ್ ಅವರ್ ಏಜಸ್ಸು. ಅದರಿಂದ ಐ ಥಿಂಕ್ ಇಟ್ ಮೇಕ್ಸ್ ಅ ಲಾಜಿಕಲ್ ಸೆನ್ಸ್ ಟು ಡೌನ್ಗ್ರೇಡ್. ಮೋಸ್ಟ್ ಲೈಕ್ಲಿ ನಾನು ನೋಡೋದು ಯಾವುದಂದರೆ ಆಬ್ವಿಯಸ್ಲಿ ಸ್ಪೋರ್ಟ್ಸ್ ಬೈಕ್ ರೈಡರ್ಸ್ ಇರ್ತಾರೆ ನೋಡಿ, ಅವರು ಸ್ಪೋರ್ಟ್ಸ್ ಟೂರಿಂಗ್ ಬೈಕ್ಗೆ ಓಡೋಗ್ಬಿಡ್ತಾರೆ. ಬಿಕಾಸ್ ಆಬ್ವಿಯಸ್ಲಿ ದೇ ವಾಂಟ್ ಟು ಎಂಜಾಯ್ ದ ಸ್ಪೋರ್ಟ್ಸ್ ಬೈಕು, ಬಟ್ ಬಿಕಾಸ್ ಆಫ್ ದ ಏಜ್ ಫ್ಯಾಕ್ಟರು ಸ್ವಲ್ಪ ಸಿಟ್ಟಿಂಗ್ ಪಾಸ್ಚರ್ನ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ದೇ ಆರ್ ನಾಟ್ ಏಬಲ್ ಟು ಮ್ಯಾನೇಜ್ ಅ ಪವರ್ಫುಲ್ ಮೋಟರ್ ಸೈಕಲ್ಲು. ಸೊ ಅದಕ್ಕೋಸ್ಕರ ಸ್ವಲ್ಪ ಡೌನ್ಗ್ರೇಡ್ ಅಂತಲೇ ಅನ್ಕೋಬೋದು. ಅದು ಕ್ಯಾಟಗರಿ ವೈಸು ನಿಮಗೆ. ಸೊ ಆ ಥರನೂ ಮಾಡ್ತಾರೆ. ಲೋವರ್ CC ಮೋಟರ್ ಸೈಕಲ್ನ ಓನ್ ಮಾಡ್ತಾರೆ. ಸೊ ದಿಸ್ ಇಸ್ ಆಲ್ಸೋ ಅ ವೆರಿ ಲಾಜಿಕಲ್ ಡೌನ್ಗ್ರೇಡ್. ಓಕೆನಾ? ಸೊ ಈ ಎಲ್ಲ ಲಾಜಿಕಲ್ ಡೌನ್ಗ್ರೇಡಲ್ಲಿ ಯಾರಿಗೂ ಬೇಜಾರಾಗಲ್ಲ, ಬಿಕಾಸ್ ಇದು ಲಾಜಿಕಲ್ ಡೌನ್ಗ್ರೇಡು. ಸೊ ಇಟ್ ಮೇಕ್ಸ್ ಕಂಪ್ಲೀಟ್ ಸೆನ್ಸ್ ಆಗಿರೋದ್ರಿಂದ ಮೋಸ್ಟ್ ಲೈಕ್ಲಿ ನೀವು ಹ್ಯಾಪಿನೇ ಇರ್ತೀರಾ ವೆನ್ ಯು ಡೌನ್ಗ್ರೇಡ್ ದಿಸ್ಸು. ಓಕೆನಾ? ಬಟ್ ನೆಕ್ಸ್ಟ್ ಸೆಟ್ ಆಫ್ ಡೌನ್ಗ್ರೇಡ್ ವಿಚ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ಸು, ನೀವು ಆಬ್ವಿಯಸ್ಲಿ ನೀವು ಬೇಜಾರಾಗ್ತೀರಾ. ದಟ್ ಈಸ್ ಬೇಸಿಕಲಿ ದ ಬಜೆಟರಿ ಡೌನ್ಗ್ರೇಡು. ಸೊ ಏನು ಹೇಳೋದು ಅವಶ್ಯಕತೆ ಇಲ್ಲ, ನಿಮಗೆ ಅರ್ಥ ಆಗಿದೆ. ಸೊ ಬೇಸಿಕಲಿ ನಿಮಗೆ ಗೊತ್ತಿರೋಂಗೆ ನಿಮಗೆ ಒಂದು ಮೋಟರ್ ಸೈಕಲ್ನ ಫಿನಾನ್ಷಿಯಲಿ ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ. ಬಿಕಾಸ್ ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ರನ್ನಿಂಗ್ ಕಾಸ್ಟ್ ಆಲ್ಸೋ ಈಸ್ ಔಟ್ ಆಫ್ ಯುವರ್ ಹ್ಯಾಂಡ್. ಅಂದರೆ ಆವಾಗ ಆಬ್ವಿಯಸ್ಲಿ ನಿಮಗೆ ಬೇರೆ ಏನು ವಿಧಿ ಇಲ್ಲದೆ ಯು ಹ್ಯಾವ್ ಟು ಡೌನ್ಗ್ರೇಡ್ ದ ಮೋಟರ್ ಸೈಕಲ್. ಓಕೆನಾ? ಸೊ ಇದೂ ಒಂದು ಡೌನ್ಗ್ರೇಡ್ ಇದೆ, ಬಜೆಟರಿ ಡೌನ್ಗ್ರೇಡು. ಸೊ ಈ ಡೌನ್ಗ್ರೇಡ್ ಬಂದು ಐ ನೋ ನಾನಿಲ್ಲಿ ನಿಮಗೆ ಸಮಾಧಾನ ಮಾಡೋಕ್ಕೇನೂ ಹೋಗ್ತಾಯಿಲ್ಲ. ದಿಸ್ ಡೌನ್ಗ್ರೇಡ್ ಡೆಫಿನೆಟ್ಲಿ ಯು ವಿಲ್ ಫೀಲ್ ಸ್ಯಾಡ್. ಓಕೆನಾ? ಇಟ್ ವಿಲ್ ಬಿ ಸ್ಯಾಡ್ ಬಿಕಾಸ್ ಯು ನೋ ದ್ಯಾಟ್ ನೀವು ಕೇಪೇಬಲ್ ಆಗಿರ್ತೀರ ಒಂದು ಮೋಟರ್ ಸೈಕಲ್ನ ರೈಡ್ ಮಾಡೋಕ್ಕೆ, ಬಟ್ ಬಿಕಾಸ್ ನಿಮ್ಮದು ಬಜೆಟ್ ನಿಮ್ಮನ್ನ ಅಲೌ ಮಾಡ್ತಿಲ್ಲ ರೈಡ್ ಮಾಡೋಕ್ಕೆ, ನೀವು ಡೌನ್ಗ್ರೇಡ್ ಮಾಡಿದ್ದೀರ. ಓಕೆನಾ? ಸೊ ಇದರಲ್ಲಿ ನಾನು ಸಮಾಧಾನ ಮಾಡೋದು ಏನು ಹೇಳೋಕ್ಕೆ ಹೋಗಲ್ಲ, ಬಟ್ ನಿಮಗೆ ಒಂದು ಫ್ಯಾಕ್ಟ್ ಆರ್ ಕ್ಲಾರಿಟಿ ಕೊಟ್ಬಿಡ್ತೀನಿ, ಈ ಥರ ಆದರೆ ಏನು ಮಾಡೋದು ಅಂತ. ಓಕೆನಾ? ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಹತ್ರ ಡ್ಯೂಕ್ 390 ಇತ್ತು, ನಿಮಗೆ ರೈಡ್ ಮಾಡೋಕ್ಕೂ ಸಖತ್ತಾಗಿ ಬರುತ್ತೆ. ಯು ಆರ್ ಏಬಲ್ ಟು ಎಂಜಾಯ್ ದಟ್ ಮೋಟರ್ ಸೈಕಲ್ ಇನ್ ಯುವರ್ ರೈಡಿಂಗ್ ಕಂಡೀಷನ್ ಆಲ್ಸೋ. ಐ ಮೀನ್ ಡ್ಯೂಕ್ 390 ಅಂತೂ ಎಲ್ಲ ಕಡೆ ರೈಡ್ ಮಾಡ್ಬೋದು, ಅದೇನು ಕಷ್ಟ ಆಗೋಲ್ಲ. ಬಟ್ ನಿಮಗೆ ಬಿಕಾಸ್ ಆಫ್ ಎನಿ ಫಿನಾನ್ಷಿಯಲ್ ಪ್ರಾಬ್ಲಮ್ಮು ನಿಮ್ಮ ಲೈಫಲ್ಲಿ ನೀವು ಅದನ್ನು ಸೆಲ್ ಮಾಡಬೇಕಾಯ್ತು ಆ್ಯಂಡ್ ಯು ಹ್ಯಾವ್ ಟು ಬೈ ಅನ್ MT-15 ಬಿಕಾಸ್ ನಿಮಗೆ ಯು ಕ್ಯಾನಾಟ್ ಗೆಟ್ ಅವೇ ಫ್ರಮ್ ಅ ಸ್ಪೋರ್ಟ್ಸ್ ಆರ್ ಅ ನೇಕೆಡ್ ಬೈಕು. ಸೊ ಯು ಹ್ಯಾವ್ ಟು ಬೈ ಅ ನೇಕೆಡ್ ಬೈಕ್ ಅಗೇನ್. ಸೊ ಅದರಿಂದ ನೀವು MT-15 ತೊಗೊಂಡಿದ್ದೀರಾ. ಆಬ್ವಿಯಸ್ಲಿ ಅದರಲ್ಲಿ ಮೈಲೇಜ್ ಚೆನ್ನಾಗಿ ಕೊಡುತ್ತೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಬಟ್ ಎಸ್, ನಿಮಗೆ ಆ ಪರ್ಫಾರ್ಮೆನ್ಸ್ ಡ್ಯೂಕ್ 390 ಸಿಗೋಲ್ಲ. ಸೊ ಆಬ್ವಿಯಸ್ಲಿ ನಿಮಗೆ ಬೇಜಾರು ಆಗೇ ಆಗುತ್ತೆ ನೀವು ಏನೇ ಮಾಡಿದ್ರು. ಓಕೆನಾ? ಸೊ ಇಲ್ಲಿ ನಾನು ನಿಮಗೆ ಸಮಾಧಾನ ಮಾಡೋಕ್ಕೆ ಹೋಗ್ತಾ ಇಲ್ಲ, ಬಟ್ ನಾನು ನಿಮಗೆ ಕೇಳ್ತಾ ಇರೋದು ವಾಟ್ ಅದರ್ ಆಪ್ಷನ್ ಯು ಹ್ಯಾಡ್. ನಿಮ್ಮ ಹತ್ರ ಇದ್ದಿದ್ದೇ ಆಪ್ಷನ್ 2. ಓಕೆನಾ? ಒಂದು ಆಪ್ಷನ್ ಆಬ್ವಿಯಸ್ಲಿ ಇಸ್ ಟು ಕೀಪ್ ರೈಡಿಂಗ್ ದ ಮೋಟರ್ ಸೈಕಲು ಆ್ಯಂಡ್ ಆಲ್ಸೋ ಫೇಸ್ ದ ಫಿನಾನ್ಷಿಯಲ್ ಕಾನ್ಸಿಕ್ವೆನ್ಸಸ್, ಆರ್ ನೀವು ರೈಡೇ ಮಾಡದೆ ನೀವು ಆ ಮೋಟರ್ ಸೈಕಲ್ನ ಅಲ್ಲೇ ಇಡಬೇಕಾಗ್ತಾಯಿತ್ತು. ಆ್ಯಂಡ್ ಎಸ್, ನಿಮ್ಗೆ ಹೇಳ್ಕೊಳಕ್ಕೆ ನೀವು ಓನ್ ಮಾಡ್ತಾಯಿದ್ರಿ, ಬಟ್ ಮೋಟರ್ ಸೈಕಲ್ನ ಬಿಕಾಸ್ ಆಫ್ ಮೇಂಟೆನೆನ್ಸ್ ಆ್ಯಂಡ್ ರನ್ನಿಂಗ್ ಕಾಸ್ಟು ನೀವು ಓಡಿಸ್ತಾ ಇರಲಿಲ್ಲ. ಸೊ ಅದೊಂದು ಆಪ್ಷನ್ ಇತ್ತು. ಅದು ಬಿಟ್ಟರೆ ಇನ್ನೊಂದು ಏನು ಆಪ್ಷನ್ ಇತ್ತು ಅಂದರೆ you can sell the motorcycle, buy another motorcycle which is a downgrade basically. So obviously ಡ್ಯೂಕ್ 390 ಇಂದ MT-15 ಡೆಫಿನೆಟ್ಲಿ ಡೌನ್ಗ್ರೇಡು. ಯಾರು ಏನೇ ಹೇಳಲಿ MT-15 ಚೆನ್ನಾಗಿದೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಡೌನ್ಗ್ರೇಡೆ. ಬಟ್ ಅಟ್ಲೀಸ್ಟ್ ಯು ಆರ್ ರೈಡಿಂಗ್ ದ ಮೋಟರ್ ಸೈಕಲ್. ಓಕೆನಾ? ಸೊ ಅಲ್ಟಿಮೇಟ್ ಗೋಲ್ ಆಫ್ ಎನಿ ರೈಡರ್ ಶುಡ್ ಬಿ ಅಬೌಟ್ ರೈಡಿಂಗ್ ಎ ಮೋಟರ್ ಸೈಕಲ್. ಓಕೆನಾ? ಸೊ ಅಟ್ಲೀಸ್ಟ್ ಅದಾದರೂ ನೀವು ಮಾಡ್ತಾ ಇದ್ದೀರಲ್ವಾ, ನನ್ನ ಒಪಿನಿಯನಲ್ಲಿ ದ್ಯಾಟ್ ಈಸ್ ದ ಮೇನ್ ಥಿಂಗ್. ಓಕೆನಾ? ನಿಮಗೆ ಆಪ್ಷನ್ 2 ಆಪ್ಷನ್ ಇದ್ದಿದ್ರಲ್ಲಿ ನನ್ನ ಒಪಿನಿಯನ್ಲಿ ಅಟ್ಲೀಸ್ಟ್ ನೀವು ರೈಡ್ ಮಾಡ್ತಾ ಇರೋದೇ ಇಟ್ಸ್ ಅ ಬೆಟರ್ ಚಾಯ್ಸ್. ಸೊ ನಿಮಗೆ ನಾನು ಹೇಳ್ತಾ ಅಲ್ವಾ, ದೆರ್ ಇಸ್ ಚಾಯ್ಸ್ ಇರಬೇಕಾದ್ರೆ ನೀವು ಏನು ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಚೂಸ್ ದ ಬೆಸ್ಟ್ ಚಾಯ್ಸು. ನೀವು ಮಾರ್ಬಿಟ್ಟು ನೀವು ಮೋಟರ್ ಸೈಕಲ್ಲು ಓಡಿಸಿಲ್ಲ ಅವ್ರು ಆ ಮೋಟರ್ ಸೈಕಲ್ನು ಇಟ್ಕೊಂಡ್ಬಿಟ್ರೆ ಎರಡೂ ಲಾಸ್ ಆಗುತ್ತೆ. ಸೊ ಇಟ್ ಈಸ್ ಅ ವೆರಿ ಗುಡ್ ಚಾಯ್ಸ್ ಟು ಡೌನ್ಗ್ರೇಡ್ ಅ ಮೋಟರ್ ಸೈಕಲ್ ನನ್ನ ಒಪಿನಿಯನ್ಲಿ. ಬಟ್ ಯಾ, ಇಟ್ ವಿಲ್ ಫೀಲ್ ಸ್ಯಾಡ್ ಫಾರ್ ಶ್ಯೂರ್. ಓಕೆನಾ? ಸೆಕೆಂಡ್ ಥಿಂಗ್ ನಾನು ಏನು ಹೇಳ್ಬೇಕಂತ ಇದ್ದೀನಿ, ಸಮಾಧಾನ ಮಾಡೋಕ್ಕೆ ಹೇಳ್ತಾ ಇಲ್ಲ, ದಿಸ್ ಈಸ್ ಆಲ್ಸೋ ಅ ರಿಯಾಲಿಟಿ. ದಟ್ ಈಸ್ ಎಸ್, ನಿಮಗೆ ಇನಿಷಿಯಲ್ ಡೇಸಲ್ಲಿ ಬೇಜಾರಾಗುತ್ತೆ. ನೀವು ಅದರ ಡ್ಯೂಕ್ 390 ಇದ್ದರೆ ಯು ವಿಲ್ ರಿಮೆಂಬರ್ ದೋಸ್ ಡೇಸ್ ವೆನ್ ಡ್ಯೂಕ್ 390ನ ಹೈವೇಲಿ ಓಡಿಸ್ಬೇಕಾದ್ರೆ ಎಷ್ಟು ಸ್ಟೇಬಲ್ ಆಗಿತ್ತು, ಎಷ್ಟು ಅಮೇಝಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾಯಿತ್ತು, ಅದನ್ನು ನೆನಪು ಮಾಡ್ತೀರಾ, ನೆನಪು ಮಾಡಲ್ಲ ಅಂತಲ್ಲ. ಬಟ್ ಆಲ್ಸೋ ನೀವು MT-15 ಓಡಿಸ್ತಾ ಇದ್ದರೆ ಬೈ ದ ಟೈಮ್ ಪಾಸ್ ಆಗ್ತಾ ನೀವು ಆ ಮೋಟರ್ ಸೈಕಲ್ ಜೊತೆ ಒಂದು ಹ್ಯಾಪಿ ಸ್ಪೇಸ್ನ ಡೆಫಿನೆಟ್ಲಿ ಫೈಂಡ್ ಔಟ್ ಮಾಡ್ತೀರಾ. ಒಂದು ಹ್ಯಾಪಿ ಝೋನ್ನ ಅವ್ರ ಸ್ಪೇಸ್ನ ನೀವು ಡೆಫಿನೆಟ್ಲಿ ಫೈಂಡ್ ಔಟ್ ಮಾಡೇ ಮಾಡ್ತೀರಾ.
ಎಸ್ ನೀವು ಅದೇ ಹೇಳ್ತಾ ಇಲ್ವಾ, ಯು ವಿಲ್ ನಾಟ್ ಎಂಜಾಯ್ಡ್ ಲೈಕ್ ನನ್ನ ಪ್ರಕಾರ ನೀವು ಡ್ಯೂಕ್ 390ನ ಮಾರ್ಬಿಟ್ಟು MT-15 ತೊಗೊಂಡ್ರೆ ಡ್ಯೂಕ್ 390 ಥರ ನಿಮಗೆ ದ ಎಂಜಾಯ್ಮೆಂಟ್ ಡೆಫಿನೆಟ್ಲಿ ಕೊಡಲ್ಲ MT-15 ಪರ್ಫಾರ್ಮೆನ್ಸ್ ಪಾಯಿಂಟ್ ಆಫ್ ವ್ಯೂ. ಬಟ್ ಸ್ಟಿಲ್ ನಿಮಗೆ ಸಿಟಿಯಲ್ಲಿ ಓಡಿಸ್ಬೇಕಾದ್ರೆ ಯು ವಿಲ್ ಎಂಜಾಯ್ MT-15 ಫಾರ್ ಶೋರು. ಹೈವೇಯಲ್ಲೂ ಓಡಿಸ್ಬೇಕಾದ್ರೆ ಎಸ್ ನಿಮಗೆ ಪರ್ಫಾರ್ಮೆನ್ಸ್ ಕೊಡೋಲ್ಲ, ಬಟ್ ಅಟ್ಲೀಸ್ಟ್ ನೀವು ಹೈವೇಲಿ ರೈಡ್ ಮಾಡ್ತಾ ಇದ್ದೀರಾ ಅಂತ ಖುಷಿ ಅಂತೂ ನಿಮಗೆ ಡೆಫಿನೆಟ್ಲಿ ಸಿಗುತ್ತೆ. ಸೊ ದಟ್ ಹ್ಯಾಪಿ ಸ್ಪೇಸ್ ಇದೆ ನೋಡಿ, ಅವ್ರ ಹ್ಯಾಪಿ ಝೋನ್ ಇದೆ ನೋಡಿ, ಡೆಫಿನೆಟ್ಲಿ ನೀವು ಫೈಂಡ್ ಔಟ್ ಮಾಡೇ ಮಾಡ್ತೀರಾ. ಸೊ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ ಇಸ್ ವಾಟ್ ಐ ವುಡ್ ಲೈಕ್ ಟು ಸೇ ಅಷ್ಟೇ. ಓಕೆನಾ. ನೆಕ್ಸ್ಟು ಓಕೆ ಡಾಗೇಶ್ ಬಾಯ್ಗಳೆಲ್ಲ ಕಿರ್ಚಾಡ್ತಾರೆ. ಸೊ ನೆಕ್ಸ್ಟ್ ಡೌನ್ಗ್ರೇಡ್ ಬಂದುಬಿಟ್ಟು ಅಗೇನ್ ದಿಸ್ ಇಸ್ ಅ ವೆರಿ ಸ್ಟ್ರೇಂಜ್ ಡೌನ್ಗ್ರೇಡು. ದಿಸ್ ಈಸ್ ನನ್ನ ಪ್ರಕಾರ ಒಂದು ಕರೆಂಟ್ ಫಿನಾಮಿನಾ ಅಂತಲೇ ಹೇಳ್ಬೋದು ಈ ಡೌನ್ಗ್ರೇಡು. ದ್ಯಾಟ್ ಈಸ್ ಬೇಸಿಕಲಿ ದ ವಾಲಂಟರಿ ಡೌನ್ಗ್ರೇಡ್. ಓಕೆನಾ. ಸೊ ನೀವು ಇದನ್ನು ಎಸ್ಪೆಷಲಿ ಯಾವ ಮೋಟರ್ ಸೈಕಲ್ ಕ್ಯಾಟಗರಿಯಲ್ಲಿ ಜಾಸ್ತಿ ನೋಡ್ತಾ ಇರೋದು ಅಟ್ಲೀಸ್ಟ್ ನಾನು ಅಂದರೆ ದಟ್ ಈಸ್ ಬೇಸಿಕಲಿ ದ ADV ಕ್ಯಾಟಗರಿ ಆ್ಯಂಡ್ ದ ರೆಟ್ರೋ ಬೈಕ್ ಕ್ಯಾಟಗರಿ. ಓಕೆನಾ. ಸೊ ಎರಡೂ ಕ್ಯಾಟಗರಿಲಿ ನಾನು ತುಂಬ ನೋಡ್ತಾ ಇದ್ದೀನಿ. ಪೀಪಲ್ ಹೂ ಆರ್ ಓನಿಂಗ್ ದೇರ್ GS 1390 ಆರ್ ಮೇ ಬಿ ಟೈಗರ್ 900, ದೇ ಆರ್ ಸ್ವಿಚಿಂಗ್ ಆನ್ ಟು ದ ಹಿಮಾಲಯನ್ 450 ಆರ್ KTM 390 ಅಡ್ವೆಂಚರ್ ಎಕ್ಸೋ ಇನ್ ದ ಅಡ್ವೆಂಚರ್ ಕ್ಯಾಟಗರಿ. ಸೇಮ್ ಥಿಂಗ್ ನೀವು ರೆಟ್ರೋ ಬೈಕ್ ಕ್ಯಾಟಗರಿಯಲ್ಲಿ ಪೀಪಲ್ ಹೂ ಆರ್ ಓನಿಂಗ್ ದೇರ್ ಟ್ರ್ಯಾಂಪ್ಸ್ ಆ್ಯಂಡ್ ಹಾರ್ಲಿ ಡೇವಿಡ್ಸನ್ನು ಅವರು ಸ್ವಿಚ್ ಆಗ್ತಾ ಇದ್ದಾರೆ ಟು ದ ರಾಯಲ್ ಎನ್ಫೀಲ್ಡು 650cc ಅಂತೂ ಡೆಫಿನೆಟ್ಲಿ ಸ್ವಿಚ್ ಆಗ್ತಾ ಇದ್ದಾರೆ. ಬಟ್ ನಾನು ಈವನ್ ಪೀಪಲ್ ನೋಡಿದ್ದೀನಿ ಹೂ ಆರ್ ಸ್ವಿಚಿಂಗ್ ಟು 350cc ಆಫ್ ರಾಯಲ್ ಎನ್ಫೀಲ್ಡು. ಸೊ ಆ ಥರನೂ ಸ್ವಿಚ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಯಾಕೆ ಸ್ವಿಚ್ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳ್ಬೋದು. ಏನು ಕಾರಣ ಇದೆ ಈ ವಾಲಂಟರಿ ಡೌನ್ಗ್ರೇಡ್ಗೋಸ್ಕರ ಅಂತ ಕೇಳೋದಾದರೆ, ನೀವು ಒಂದು ಕಾಂಟ್ಯಾಕ್ಟ್ಸ್ ಕೊಡೋದಾದರೆ, ನಾವು ನಮ್ಮ 20sಲ್ಲಿ ಬೇಸಿಕಲಿ 20 to 30 ಆಬ್ವಿಯಸ್ಲಿ ಒಂದು ಮೇನ್ ಲೈಫಲ್ಲಿ ಏನು ಗೋಲ್ ಇರುತ್ತೆ, ನಾವು ಚೆನ್ನಾಗಿ ದುಡ್ಡು ಮಾಡಬೇಕು, ಒಳ್ಳೆ ಕಾಲೇಜ್ ಸೇರಬೇಕು, ಕಾಲೇಜ್ ಸೇರಿ ಒಳ್ಳೆ ಕೆಲಸ ಸಿಗಬೇಕು, ತುಂಬ ಫ್ರೆಂಡ್ಸ್ ಮಾಡಬೇಕು, ತುಂಬ ಮಜಾ ಮಾಡಬೇಕು ಫ್ರೆಂಡ್ಸ್ ಜೊತೆಗೆ, ಎಲ್ಲ ಫ್ರೆಂಡ್ಸ್ ಜೊತೆಗೆ ತುಂಬ ರಿಲೇಷನ್ಶಿಪ್ ಇಟ್ಕೋಬೇಕು, ಮಜಾ ಮಾಡಬೇಕು ಅದು ಅಂತ ಇರುತ್ತೆ. ಇವಾಗ ಸದ್ಯಕ್ಕೆ ಸ್ವಲ್ಪ ಡೇಂಜರಲ್ಲಿದೆ ರಿಲೇಷನ್ಶಿಪ್ ಮಾಡೋದು ನೋಡಿದ್ದೀರಲ್ವ ಕತೆಗಳೆಲ್ಲ. ಬಟ್ ಎನಿವೆ ಮದುವೆನೂ ಮಾಡಬೇಕು, ಮದುವೆನೂ ತುಂಬ ಡೇಂಜರಸ್ ಇದೆ ಅಣ್ಣ. ಮದುವೆ ಮಾಡೋ ಮೊದಲು ಮದುವೆ ಆದಮೇಲೂ ಡೇಂಜರಸ್ ಇದೆ ಇವಾಗ. ಬಟ್ ಎನಿವೆ ಮದುವೆ ಒಂದು ಒಳ್ಳೆ ಹುಡುಗಿ ಜೊತೆ ಮಾಡಬೇಕು ಆ್ಯಂಡ್ ಆಲ್ ದೋಸ್ ಡ್ರೀಮ್ಸ್ ನಿಮ್ಗೆ ಇರುತ್ತೆ ಲೈಫಲ್ಲಿ. ಬೇಸಿಕಲಿ ಸಕ್ಸಸ್ಫುಲ್ ಆಗಬೇಕು, ತುಂಬ ಅಚೀವ್ ಮಾಡಬೇಕು, ತುಂಬ ನೀವು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕಂತ ಇರುತ್ತೆ 20s to 30 ತನಕ. ಬಟ್ 30s to 40 ಆದಮೇಲೆ ನೀವು ಸಡನ್ಲಿ ನೀವು ಕಂಪ್ಲೀಟ್ಲಿ ನಿಮ್ಮದು ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಡುತ್ತೆ. ನೀವು ಫೋಕಸ್ ಮೋರ್ ಆನ್ ಹೆಲ್ತು, ನೀವು ಫಿಟ್ನೆಸ್ ಹೆಂಗೆ ಮೇಂಟೈನ್ ಮಾಡೋದು, ಫಿಟ್ಟಾಗಿ ಹೆಂಗಿರೋದು, ಡೈಜೆಷನ್ ಹೆಂಗೆ ಚೆನ್ನಾಗಿ ಆಗಬೇಕು. ಲೈಫಲ್ಲಿ ನಿಮಗೆ ಜಾಸ್ತಿ ಫ್ರೆಂಡ್ಸ್ ಬೇಡ, ಯೂಸ್ಫುಲ್ಲು ಮತ್ತು ಪೀಸ್ಫುಲ್ ಫ್ರೆಂಡ್ಸ್ ಬೇಕು ನಿಮಗೆ. ರಿಲೇಷನ್ಶಿಪ್ ಆಲ್ಸೋ ನೀವು ಜಾಸ್ತಿ ಇಂಟ್ರೆಸ್ಟ್ ಆಗೋಲ್ಲ, ನಂತರ ನೀವು ಸಿಂಗಲು ಆಗಿಬಿಡ್ಬೋದು. ಆರ್ ಬೇಸಿಕಲಿ ರಿಲೇಷನ್ಶಿಪ್ ನೀವು ಸೀಕ್ ಮಾಡ್ತಾ ಇದ್ದೀರಾ ಅಂದ್ರೂ ಯು ವಿಲ್ ಬಿ ಸೀಕಿಂಗ್ ಫಾರ್ ಅ ವೆರಿ ಲೈಕ್ ಒಂದು ಕಮಿಟ್ಮೆಂಟ್ ಜಾಸ್ತಿ ಇಂಪಾರ್ಟೆಂಟು, ಫನ್ ಎಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಇರೋಲ್ಲ ಆ ಟೈಮಲ್ಲಿ. ಆ್ಯಂಡ್ ಲೈಫ್ನ ನೀವು ಮೋರ್ ಕಾಂಪ್ಲಿಕೇಟೆಡಿಂದ ವಿಚ್ ನಿಮ್ಮದು 20s and 30sಲ್ಲಿ ಎಲ್ಲ ಥರ ಲೈಫ್ನ ಏನೇ ಇದ್ರೂ ನೀವು ಹ್ಯಾಂಡಲ್ ಮಾಡೋ ಥರ ಇರ್ತೀರ, ನೀವು ತುಂಬ ರಿಜಿಡ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೀರಾ. ಸೊ ಬೇಸಿಕಲಿ ಏನಾಗ್ಬಿಡ್ತೀರಾ ಅಂದರೆ ಯು ಕಮ್ ಫ್ರಮ್ ಅ ಕಾಂಪ್ಲಿಕೇಟೆಡ್ ಲೈಫ್ ಸ್ಟೈಲ್ ಟು ಅ ಸಿಂಪಲ್ ಲೈಫ್ ಸ್ಟೈಲ್. ಓಕೆನಾ. ಸೊ ಇದೇ ಸೇಮ್ ಕತೆ ನೀವು ಮೋಟರ್ ಸೈಕಲಲ್ಲೂ ನೋಡ್ಬೋದು ಆ್ಯಕ್ಚುಲಿ. ಸೊ ಮೋಟರ್ ಸೈಕಲಲ್ಲೂ ನಿಮಗೆ ಇನಿಷಿಯಲಿ ವೆನ್ ಯು ಸ್ಟಾರ್ಟ್ ವಿತ್ ಮೋಟರ್ ಸೈಕ್ಲಿಂಗ್ ಮೇ ಬಿ ನೀವೊಂದು ಸ್ಪ್ಲೆಂಡರ್ನ ಇಟ್ಕೊಂಡಿರ್ಬೋದು, ನೆಕ್ಸ್ಟ್ ನೀವು NS 200 ತೊಗೋಬೋದು, ನೆಕ್ಸ್ಟ್ ನೀವು ಡ್ಯೂಕ್ ತೊಗೋಬೋದು, ನೆಕ್ಸ್ಟ್ ನೀವು Aprilia 457 ತೊಗೋಬೋದು, ನೆಕ್ಸ್ಟ್ ನೀವು ಮೇ ಬಿ ಸ್ಟ್ರೀಟ್ ಟ್ರಿಪಲ್ RS ತೊಗೊಂಡ್ಬಿಡ್ಬೋದು. ಓಕೆನಾ. ಸೊ ಆ ಥರ ನೀವು ಪ್ರೋಗ್ರೆಷನ್ ಮಾಡ್ಬೋದು. ಓಕೆನಾ ಮೋಟರ್ ಸೈಕಲಲ್ಲಿ. ಓಕೆನಾ. ಬಟ್ ನೀವು ಬರ್ತಾ ಎಕ್ಸ್ಪೀರಿಯನ್ಸ್ ಪಡಿತಾ ಯಾವುದೇ ಕ್ಯಾಟಗರಿ ಆದ್ರೂ ಯು ಸ್ಟಾರ್ಟ್ ರಿಯಲೈಸಿಂಗ್ ದ್ಯಾಟ್ ಮೇ ಬಿ ಮೋಟರ್ ಸೈಕಲಲ್ಲಿ ರೈಡಿಂಗ್ ಮಾಡೋದು ಇಸ್ ಮೋರ್ ಇಂಪಾರ್ಟೆಂಟು ಆ್ಯಂಡ್ ಮೋಟರ್ ಸೈಕಲಲ್ಲಿ ಸಿಂಪ್ಲಿಸಿಟಿ ಮ್ಯಾಟರ್ ಆಗುತ್ತೆ ಅಂತ ನಿಮಗೆ ರಿಯಲೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಈಸ್ ಸಮಥಿಂಗ್ ನನಗೆ ಗೊತ್ತಿರೋಂಗೆ ಸಾಕಷ್ಟು ಜನಕ್ಕೆ ತುಂಬ ಲೇಟಾಗಿ ರಿಯಲೈಸ್ ಆಗುತ್ತೆ. ಝೆನ್ ಮೋಡ್ ಅಂತ ಹೇಳ್ತಾರೆ ನೋಡಿ, ಮೋಟರ್ ಸೈಕಲಲ್ಲೂ ಆ ಝೆನ್ ಮೋಡ್ ಅಂತ ಇದೆ ವೇರ್ ಯು ಸ್ಟಾರ್ಟ್ ರಿಯಲೈಸಿಂಗ್ ದ್ಯಾಟ್ ಮೇ ಬಿ ಇಟ್ ಈಸ್ ನಾಟ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಹೈ ಟೆಕ್ ಮೋಟರ್ ಸೈಕಲು, ವೆರಿ ಪವರ್ಫುಲ್ ಮೋಟರ್ ಸೈಕಲು, ಹೈ ಪರ್ಫಾರ್ಮಿಂಗ್ ಮೋಟರ್ ಸೈಕಲ್ ಅವಶ್ಯಕತೆ ಇಲ್ಲ. ನನಗೆ ಡೀಸೆಂಟ್ಲಿ ಪರ್ಫಾರ್ಮಿಂಗ್, ಡೀಸೆಂಟ್ಲಿ ಎಕ್ವಿಪ್ಡ್ ಟೆಕ್ ಇರೋವಂಥದ್ದು that is more than enough because end of the day I think riding the motorcycle is more what people enjoy ಅಂತ. ಸೊ ಅವರು ಸಿಂಪ್ಲಿಸಿಟಿಗೆ ಮೂವ್ ಆಗ್ತಾರೆ ಜಾಸ್ತಿ. ಸೊ ಅದರಿಂದ ಸಾಕಷ್ಟು ಜನ ಬಿಕಾಸ್ ದೇ ವಾಂಟ್ ಟು ಮೂವ್ ಟುವರ್ಡ್ಸ್ ಸಿಂಪ್ಲಿಸಿಟಿ ಈ ವಾಲಂಟರಿ ಡೌನ್ಗ್ರೇಡ್ಸ್ನ ತುಂಬ ಜನ ಮಾಡ್ತಾರೆ. ಸೊ ದೀಸ್ ಆರ್ ದ ನನಗೆ ಗೊತ್ತಿರೋಂಗೆ ಡೌನ್ಗ್ರೇಡ್ಸು ನಾನು ನೋಟಿಸ್ ಮಾಡಿರೋಂಗೆ. ಓಕೆನಾ. ಸೊ ನಾವು ನಂದು ಫೈನಲಿ ಕನ್ಕ್ಲೂಡ್ ಮಾಡೋದಾದರೆ ನಂದು ಒಪಿನಿಯನ್ ಏನು ರಿಗಾರ್ಡಿಂಗ್ ಡೌನ್ಗ್ರೇಡ್ಸ್ ಅಂತ ಹೇಳೋದಾದರೆ, ಸಿಂಪ್ಲಿ ಪುಟ್ ಫಾರ್ವರ್ಡ್ ವಾಟ್ ಐ ಥಿಂಕ್ ಅಬೌಟ್ ಡೌನ್ಗ್ರೇಡ್ ಅಂದರೆ ಐ ಡೂ ಫೀಲ್ ಪರ್ಸ್ನಲಿ ದ್ಯಾಟ್ ನೀವು ಮೋಟರ್ ಸೈಕಲ್ ಓಡಿಸ್ತಾ ಇದ್ದೀರಾ ಅಂದರೆ ಫಸ್ಟ್ ಆಪ್ಷನ್ ಯಾವಾಗಲೂ ಬಂದುಬಿಟ್ಟು ವುಡ್ ಬಿ ಟು ಅಪ್ಗ್ರೇಡ್ ಅ ಮೋಟರ್ ಸೈಕಲ್ ನನ್ನ ಪ್ರಕಾರ. ಬಿಕಾಸ್ ಅಪ್ಗ್ರೇಡ್ ಮಾಡಿದ್ರೆ ನೀವು ಮೋಟರ್ ಸೈಕಲ್ನ ನೀವು ಜಾಸ್ತಿ ಸ್ಕಿಲ್ಸ್ನ ನೀವು ಡೆವಲಪ್ ಮಾಡ್ತೀರಾ, ಜಾಸ್ತಿ ಕಲಿತೀರಾ
ಆ್ಯಂಡ್ ಆಬ್ವಿಯಸ್ಲಿ ಇಟ್ ಈಸ್ ಡೇಂಜರಸ್ ಅಟ್ ದ ಸೇಮ್ ಟೈಮ್, ಬಟ್ ಸ್ಟಿಲ್ ದ ಮೋರ್ ಯು ಅಪ್ಗ್ರೇಡ್, ಐ ಮೀನ್ ಅಪ್ಗ್ರೇಡ್ ಎಷ್ಟು ಮಾಡಬೇಕು ಅದು ನಿಮ್ಮ ಮೇಲೆ ಬಿಟ್ಟಿದ್ದು, ಬಟ್ ಅಪ್ಗ್ರೇಡ್ ಮಾಡಿದಷ್ಟು ನೀವು ಹ್ಯಾಪಿಯರ್ ಫೀಲ್ ಮಾಡ್ತೀರಾ. ಈವನ್ ದ ಎಕ್ಸ್ಪೀರಿಯನ್ಸು ಬೆಟರ್ ಇರ್ತದೆ ಒಂದು ಅಪ್ಗ್ರೇಡೆಡ್ ಮೋಟರ್ ಸೈಕಲಲ್ಲಿ. ಸೊ ಅಪ್ಗ್ರೇಡ್ ಮಾಡೋದು ಯಾವಾಗಲೂ ನನ್ನ ಪ್ರಕಾರ ಫಸ್ಟ್ ಪ್ರಯಾರಿಟಿ ಆಗಿರುತ್ತೆ, ಫಸ್ಟ್ ಆಪ್ಷನ್ನೇ ಆಗಿರುತ್ತೆ. ಬಟ್ ಫಾರ್ ವಾಟ್ ಎವರ್ ರೀಸನ್ ಓಕೆನಾ, ನೀವು ಡೌನ್ಗ್ರೇಡ್ ಮಾಡೋದು ಮೋಸ್ಟ್ ಲೈಕ್ಲಿ ಔಟ್ ಆಫ್ ನೆಸೆಸಿಟಿನೇ ಇರುತ್ತೆ. ಸೊ ನನ್ನ ಪ್ರಕಾರ ಇಟ್ ಈಸ್ ಓಕೆ ಟು ಡೌನ್ಗ್ರೇಡ್ ಅ ಮೋಟರ್ ಸೈಕಲ್ ಅಂತ ಅಷ್ಟೇ ಹೇಳ್ತೀನಿ ನಾನು. ಮೋಟರ್ ಸೈಕಲ್ ಡೌನ್ಗ್ರೇಡ್ ಮಾಡೋದು ಸರಿ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ಔಟ್ ಆಫ್ ಏನೋ ಕಾರಣಗಳಿಂದ ನೀವು ಡೌನ್ಗ್ರೇಡ್ ಮಾಡ್ತೀರಾ, ಇಟ್ ಈಸ್ ಟೋಟಲಿ ಫೈನ್ ಅಂತ ಹೇಳ್ತೀನಿ ಓಕೆನಾ. ಬಟ್ ಅಲ್ಟಿಮೇಟ್ಲಿ ನೀವು ಒಂದು ಮೋಟರ್ ಸೈಕಲ್ನ ಅಪ್ಗ್ರೇಡ್ ಮಾಡ್ತಿರೋ, ಡೌನ್ಗ್ರೇಡ್ ಮಾಡ್ತಿರೋ, ಅವ್ರ ನಂತರ ಈ ಮೋಟರ್ ಸೈಕಲ್ನ ಇಟ್ಕೊಂಡಿದ್ದೀನಿ ಈಗ ಏನೂ ಮಾಡ್ತಾಯಿಲ್ಲ, ಅಪ್ಗ್ರೇಡು ಮಾಡ್ತಾಯಿಲ್ಲ, ಡೌನ್ಗ್ರೇಡು ಮಾಡ್ತಾಯಿಲ್ಲ, it doesn't matter because end of the day we are all riding the motorcycle. So ultimately the bigger goal is to keep on riding the motorcycle, ನನ್ನ ಒಪಿನಿಯನ್ಲಿ, rather than I would say ನನ್ನ ಪ್ರಕಾರ ನಿಮ್ಮ ಹತ್ರ ಯಾವ ಮೋಟರ್ ಸೈಕಲ್ ಇದೆ ಅದು ಮ್ಯಾಟರ್ ಆಗಲ್ಲ. ಇವೆನ್ಚುಲಿ ಯು ವಿಲ್ ಫೈಂಡ್ ಔಟ್ ದ್ಯಾಟ್ ಮೋಟರ್ ಸೈಕಲ್ ಇಸ್ ಜಸ್ಟ್ ಅ ಟೂಲು. ದ ಎಕ್ಸ್ಪೀರಿಯನ್ಸಸ್ ಯು ಹ್ಯಾವ್ ಅಲಾಂಗ್ ವಿತ್ ಅ ಮೋಟರ್ ಸೈಕಲ್ ಈಸ್ ವಾಟ್ ಯು ಆ್ಯಕ್ಚುಲಿ ಎಂಜಾಯ್ ಮೋರ್. ಸೊ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳ್ತೀರಾ ನೀವು. ಎನಿವೇ ನಾನು ನಿಮ್ಗೆ ಇವಾಗಲೇ ಹೇಳ್ಬಿಟ್ಟಿದ್ದೀನಿ. ಸೊ ನಿಮ್ಮದೇನು ಅಭಿಪ್ರಾಯ ಇದೆ ರಿಗಾರ್ಡಿಂಗ್ ಮೋಟರ್ ಸೈಕಲ್ ಡೌನ್ಗ್ರೇಡು ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯ್ಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಏನು ಗುರು, ಎಷ್ಟು ಕಡೆ ಎಲ್ಲ ಗುದ್ದಾಕ್ಬಿಟ್ಟವ್ರೆ ಮೈಸೂರಲ್ಲಿ. ಎಲ್ಲ ಕಡೆಯೂ ನಾನು ನೋಡ್ತಾ ಇದ್ದೀನಿ ಜೆ ಸಿ ಬಿ. ಮೈಸೂರು ಬೆಂಗಳೂರು ಆಗೇ ಬಿಡ್ತಲ್ಲ ಕೊನೆಗೂ. ಏನು ಮಾಡೋದು ಬಿಡಿ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.